ಎಲ್ಲರಿಗೂ ಶಾಲಿನಿ ಆದಿತ್ಯ ಚಾನೆಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನಲ್ಲಿ ಒನ್ ಮೋರ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಎಷ್ಟು ಕ್ವಾಂಟಿಟಿ ತಿನ್ನಬೇಕು ಅನ್ನೋದು ಎಲ್ಲರಿಗೂ ತುಂಬಾ ಬಿಗ್ ಕ್ವೆಶನ್ ಆಗಿತ್ತು. ಸೊ ಇವತ್ತು ನಾನು ಹೇಳ್ತೀನಿ, ದೇರ್ ಇಸ್ ನಥಿಂಗ್ ನೋನ್ ಆ್ಯಸ್ ಅ ಪರ್ಟಿಕ್ಯುಲರ್ ಕ್ವಾಂಟಿಟಿ ಇಷ್ಟೇ ತಿನ್ನಬೇಕು ಅಂತ. ಇಟ್ ಡಿಪೆಂಡ್ಸ್ ಆನ್ ಕ್ಯಾಲೋರೀಸ್. ಫ್ರೂಟ್ಸ್ ವೆಜಿಟೇಬಲ್ಸು ತುಂಬ ಕ್ವಾಂಟಿಟಿ ಇರುತ್ತೆ, ಬಟ್ ಕ್ಯಾಲೋರೀಸ್ ಕಡಿಮೆ ಇರುತ್ತೆ. ಸೊ ಕಾರ್ಬ್ಸ್ ಅಂದಾಗ ನಾವು ಸ್ಮಾಲ್ ಕ್ವಾಂಟಿಟಿಯಲ್ಲಿ ತಿಂದರೂ ಕ್ಯಾಲೋರೀಸ್ ಜಾಸ್ತಿ ಆಗಿಬಿಡುತ್ತೆ. ಸೊ ಅದು ಡಿಪೆಂಡ್ಸ್ ಆನ್ ಯಾವ ಫುಡ್ ಕಂಟೆಂಟ್ಸ್ನ ನಾವು ಹೇಗೆ ತೊಗೊಳ್ತೀವಿ ಅನ್ನೋದು. ಬಟ್ ನಾನು ಇವತ್ತು ಈ ಥರ ತಿಂತಾ ಇರೋದು. ಸೊ ನಿಮಗೊಂದು ಸ್ವಲ್ಪ ಐಡಿಯಾ ಸಿಗ್ಬೋದು. ಸಿಂಪಲ್ ಆಗಿರೋ ಅಂತಹ ಡಿಶಸ್ಸು ಹೇಗೆ ನಾನು ಯೂಶ್ವಲಿ ತಿಂತೀನಿ ಅನ್ನೋದನ್ನ ನಾನು ನಿಮ್ಮೆಲ್ಲರ ಹತ್ರನೂ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ನಿಮಗೊಂದು ಐಡಿಯಾ ಸಿಗುತ್ತೆ ಅಂತ ಅಂದ್ಬಿಟ್ಟು. ಇವತ್ತಿನ ವ್ಲಾಗ್ನಲ್ಲಿ ನಾನು ರಾ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ಆಫ್ ವೆದರ್ ಇರ್ಬೋದು ಆ್ಯಂಡ್ ನಾನು ಸ್ವಲ್ಪ ಗಂಟ್ಲು ಸೋರ್ ಥ್ರೋತ್ ಆಗೋ ಚಾನ್ಸಸ್ ಇದೆಯೇನೋ ಅನ್ನಿಸ್ತಿದೆ. ಸೊ ಆದಷ್ಟು ನಾನು ಅವಾಯ್ಡ್ ಮಾಡ್ತೀನಿ ಆ್ಯಸ್ ಅ ಪ್ರಿಕಾಷನರಿ ಮೆಷರ್ ಥರ ಅಷ್ಟೇ, ಇನ್ನೇನಿಲ್ಲ. ಇಲ್ಲ ಅಂದರೆ ಆದಷ್ಟು ನೀವು ರಾ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತೊಗೊಳೋದು ತುಂಬಾ ಒಳ್ಳೆಯದು. ದಿನ ಒಂದಾದರೂ ಡಿಟಾಕ್ಸ್ ಡ್ರಿಂಕ್ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ನಮ್ಮ ಮೆಟಬಾಲಿಸಮ್ ಹೈ ಇಡೋದಕ್ಕೆ. ಇವತ್ತು ನಾನು ಮಾಡ್ಕೊತಿರೋ ಅಂಥ ಡಿಟಾಕ್ಸ್ ಡ್ರಿಂಕ್, ಅರ್ಲಿ ಮಾರ್ನಿಂಗ್ 1 ಕಪ್ ವಾಟರ್ ಕುಡಿದೆ ನಾನು, ರೆಗ್ಯುಲರ್ ವಾಟರ್. ಅದಾದಮೇಲೆ ಅಜ್ವೈನ್ ವಾಟರ್ ಕುಡಿತಾ ಇದ್ದೀನಿ. 1 ಕಪ್ ನೀರಿನಲ್ಲಿ 1 ಸ್ಪೂನಷ್ಟು ಅಜ್ವೈನ್ನ ಚೆನ್ನಾಗಿ ಬಾಯ್ಲ್ ಮಾಡಿದೆ. ಅದು ಆಲ್ಮೋಸ್ಟ್ ಲೈಕ್ 3/4 ಕಪ್ಪಷ್ಟು ಆಯಿತು, ನೋಡ್ತಾ ಇರ್ಬೋದು. ಇದನ್ನು ನಾನು ಸ್ವಲ್ಪ ವಾರ್ಮ್ ಇದ್ದಾಗ ಕುಡಿತೀನಿ. ಅದಾದಮೇಲೆ ನಾನು ನೆಕ್ಸ್ಟ್ ರೆಗ್ಯುಲರ್ ಆಗಿ ನೀವು ಟೀ ಕುಡಿಬೋದು, ಇಲ್ಲ ಕಾಫಿ ಕುಡಿಬೋದು. ಆದಷ್ಟು ಕ್ವಾಂಟಿಟಿ ಒಂದು ಸ್ಮಾಲ್ ಕಪ್ಪಲ್ಲಿ ನೀವು ರಿಸ್ಟ್ರಿಕ್ಟ್ ಮಾಡಿಕೊಂಡ್ರೆ ಒಳ್ಳೆಯದು, ಬಿಕಾಸ್ ಶುಗರ್ ಇಂಟೇಕ್ ಅದೆಲ್ಲ ಜಾಸ್ತಿ ಆಗುತ್ತೆ. ಆದ್ದರಿಂದ ಸ್ಮಾಲ್ ಕ್ವಾಂಟಿಟಿ ನಮ್ಮ ಸಮಾಧಾನಕ್ಕೋಸ್ಕರ ಟೀ ಕಾಫಿ ಅಷ್ಟೇ, ಇನ್ನೇನಿಲ್ಲ. ತುಂಬ ಜನ ಕೇಳ್ತೀರಿ ಎಷ್ಟು ಕ್ವಾಂಟಿಟಿ ತಿನ್ಬೇಕು ನಾವು, ನಮಗೆ ಗೊತ್ತಾಗ್ತಾ ಇಲ್ಲ. ಬ್ರೇಕ್ಫಾಸ್ಟ್ ಆಗಿರ್ಬೋದು, ಲಂಚ್ ಇರ್ಬೋದು. ಇದು ನನ್ನ ಬ್ರೇಕ್ಫಾಸ್ಟ್. 2 ದೋಸೆ ತಿಂತಾಯಿದ್ದೀನಿ, ಈರುಳ್ಳಿ ದೋಸೆ, ಶೇಂಗಾ ಚಟ್ನಿ ಪುಡಿ, ಗುರೆಳ್ ಪೌಡರ್, ಮತ್ತು ಇದು ಬಂದು ಕಾಯಿ ಮತ್ತು ಶೇಂಗಾ ಹಾಕಿರೋಂತಹ ಚಟ್ನಿ. ಯೂಶ್ವಲಿ ಇದು ಆ್ಯಕ್ಚುಲಾಗಿ ನಾನು ಕಡಲೆ ಹಾಕಿನೂ ಮಾಡ್ತಾಯಿದ್ದೆ, ಬಟ್ ನಾನು ಇಲ್ಲಿ ಕಡಲೆ ಬೀಜ ಯೂಸ್ ಮಾಡಿದ್ದೀನಿ, ಮೋರ್ ಹೆಲ್ದಿ ವರ್ಷನ್, ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು. ಸೊ ಇದೆರಡು ಇಷ್ಟು ನನ್ನ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಮೋಸ್ಟ್ ಆಫ್ ದೆಮ್ ಆರ್ ಲೈಕ್ ಪ್ರೋಟೀನ್ ಇದೆ ಆ್ಯಂಡ್ ಕಾರ್ಬ್ಸ್ ಇದೆ. ಸೊ ಈರುಳ್ಳಿನೂ ಸಹ ಒಳ್ಳೆಯದು ಫಾರ್ ಮೆಟಬಾಲಿಸಮ್ ಇನ್ಕ್ರೀಸ್ ಆಗೋದಕ್ಕಾಗಿರ್ಬೋದು, ಅದಕ್ಕೆಲ್ಲ ಇದು ನನ್ನ ಒಂಥರ ಲೈಕ್ ಹೋಲ್ಸಮ್ ಆ್ಯಂಡ್ ಫಿಲ್ಡ್ ಅಂತಲೂ ಅನಿಸುತ್ತಿದ್ದು. ಸೊ ಇಷ್ಟು ನನ್ನ ಕ್ವಾಂಟಿಟಿ. ಆ್ಯಂಡ್ ಇದು ಏನಂತ ಏನು ದೊಡ್ಡದು ದೋಸೆ ಅಲ್ಲ, ಬಟ್ ದಪ್ಪ ಇದೆ. ತೆಳ್ಳಗಿರೋ ದೋಸೆ ಆಗಿದ್ರೆ ನಾನು 3 ತಿಂತಾ ಇದ್ದೆ ಮಾರ್ನಿಂಗ್. ಆ್ಯಂಡ್ ಕ್ವಿಕ್ಕಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಏನು ಅಂತ ಹೇಳ್ತೀನಿ. ನಾನು ಯೂಶ್ವಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇರೋದು ಮಾರ್ನಿಂಗ್ 10 ಆದಮೇಲೆ ಏನಾದರೂ ಸಾಲಿಡ್ ಫುಡ್ ತಿನ್ನೋದು. ಅದಕ್ಕಿಂತ ಮುಂಚೆ 20 ಕ್ಯಾಲೋರೀಸ್ಗಿಂತ ಕಡಿಮೆ ಇರೋವಂಥ ಯಾವುದಾದ್ರೂ ಡ್ರಿಂಕ್ನ ನೀವು ಕುಡಿಬೋದು. ಕಾಫಿ ಕುಡಿದ್ರೂ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಕುಡಿಬೋದು. ಅಜ್ವೈನ್ ವಾಟರು ಅದೆಲ್ಲನೂ ತುಂಬ ಕಡಿಮೆ ಕ್ಯಾಲೋರೀಸ್ ಇರುತ್ತೆ. ಸೊ ಪ್ರಾಬ್ಲಮ್ ಇಲ್ಲ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ. ನಾನು ಅರೌಂಡ್ 10-15 ಆದಮೇಲೆ ನನ್ನ ಬ್ರೇಕ್ಫಾಸ್ಟ್ ತಿಂತೀನಿ. ಆ್ಯಂಡ್ 7:30 ಒಳಗಡೆ ನೈಟ್ ನಾನು ನನ್ನ ಡಿನ್ನರ್ನ ನಾನು ಮುಗಿಸ್ಬಿಡ್ತೀನಿ. ಆ್ಯಂಡ್ ಏನು ಬೇಕಾದರೂ ತಿನ್ಬೋದು. ಆದಷ್ಟು ವಾಚ್ ಮಾಡಿ ಕ್ಯಾಲೋರೀಸ್ನ. ಟೂ ಮಚ್ ಹೈ ಕ್ಯಾಲೋರೀಸು ಸಹ ನಾವು ಕನ್ಸ್ಯೂಮ್ ಮಾಡಬಾರ್ದು. ಸಿಂಬಾ ತಿನ್ಬಿಡಮ್ಮ, ಎಲ್ಲಿಗೆ ಹೋದ? ತಿನ್ನು ಬಾ, ಊಟ ತಿನ್ಬಿಟ್ಟು ಹೋಗು ಬಾ. ಬಾ ಬಂತು ಬುಜ್ಜಿ ಬಂಗಾರು ಬಂತು, ಚಿನ್ನಾರಿ ಪಾಪ ಬಂತು. ಬಾ ತಿನ್ನು ಬರಬೇಕು. ಬಾ ತಿನ್ಬಿಡು, ಸಾಕಾಯ್ತಾ ಅಷ್ಟು ಬೇಗ? ತಿನ್ನು ಬಾ. ಗುಡ್ ಬಾಯ್. ಬೊಂಗೋಜು, ಅಮ್ಮ ಮೇಲೆ ಬರ್ತೀಯಾ? ನಾನು ಅಡುಗೆ ಮಾಡಬೇಕೆ ಚಿನ್ನಾರಿ ಪಾಪು. ನಿನ್ನ ಜೊತೆ ಆಟಾಡ್ತಾ ಕುತ್ಕೊಂಡ್ಬಿಡ್ಲಾ ನಾನೀಗ? ಇವತ್ತು ನಾನು ಅರೌಂಡ್ 12-12:15 ಅಷ್ಟೊತ್ತಿಗೆ ನಾನು ಒಂದು ಸ್ನ್ಯಾಕ್ ತಿಂತೀನಿ. ಯೂಶ್ವಲಾಗಿ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಪ್ರಿಫರ್ ಮಾಡ್ತೀನಿ. ಇವತ್ತು ನಾನು ಬಾಳೆಹಣ್ಣು ತಿಂತಾ ಇದ್ದೀನಿ, ಇಲ್ಲಾಂದರೆ ಪಪ್ಪಾಯ, ಆರೆಂಜ್, ಮೋಸಂಬಿ ಜ್ಯೂಸ್ ಏನಾದರೂ ನೀವು ಕನ್ಸ್ಯೂಮ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಇದು ಮೈಕ್ರೋಗ್ರೀನ್ಸ್. ಹೆಸರು ಕಾಳನ್ನ ನಾನು ಬೆಳೆಸಿದ್ದೀನಿ ಈ ಥರ. ನೀವಿದು ಮೈಕ್ರೋಗ್ರೀನ್ಸ್ನಲ್ಲಿ ನೀವು ಹೆಸರು ಕಾಳನ್ನ ಈ ಥರ ಚಿಕ್ಕದಾಗಿ ಗಿಡ ಇದ್ದಾಗಲೇ ಅದರ ಲೀವ್ಸ್ನ ಕಟ್ ಮಾಡಿ ಅಡುಗೆನಲ್ಲಿ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಹಸಿ ತಿನ್ಬೋದು ಕೋಸಂಬರಿ ಥರ ಮಾಡಿಕೊಂಡು. ಪಾಲಕ್
ಯೂಸ್ ಮಾಡ್ಬೋದು, ಅದಾದಮೇಲೆ ಮೆಂತ್ಯ ಸೊಪ್ಪು ಯೂಸ್ ಮಾಡ್ಬೋದು, ಕೊತ್ತಂಬರಿ ಸೊಪ್ಪು, ರಾಗಿ, ಅದಾದಮೇಲೆ ವೀಟ್, ಇದೆಲ್ಲದ್ರದ್ದು ಮೈಕ್ರೋಗ್ರೀನ್ಸ್ನ ನಾವು ಆ್ಯಕ್ಚುಲಾಗಿ ಯಾವುದೇ ಕಾಳಿರ್ಬೋದು ಅದು ಚಿಕ್ಕ ಚಿಕ್ಕದಾಗಿ ಇದ್ದಾಗಲೇ ನಾವು ಕಟ್ ಮಾಡಿಕೊಂಡು ಕನ್ಸ್ಯೂಮ್ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಮೈಕ್ರೋಗ್ರೀನ್ಸ್ನಲ್ಲಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದನ್ನ ಇವತ್ತು ನಾನು ಅಡುಗೆನಲ್ಲಿ ಹಾಕ್ತಾ ಇದ್ದೀನಿ, ಬಿಕಾಸ್ ಇದು ಸ್ವಲ್ಪ ದೊಡ್ಡದಾಗಿಬಿಟ್ಟಿದೆ. ಒಂದು 2 ದಿನದ ಮುಂಚೆ ಹಾರ್ವೆಸ್ಟ್ ಮಾಡಬೇಕಿತ್ತು, ಸೊ ಒಗ್ರಾಗಿದೆ, ಅದರಿಂದ ಅದನ್ನು ನಾನು ಅಡುಗೆನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತಿನ ಸಾಂಬಾರು ತುಂಬ ಚೆನ್ನಾಗಿರೋ ಅಂಥ ಸಾಂಬಾರು, ಒನ್ ಆಫ್ ಮೈ ಫೇವ್ರೆಟ್ ಸಾಂಬಾರು ಅಂತಲೇ ಹೇಳ್ಬೋದು. ಇದಕ್ಕೆ ಫಸ್ಟ್ ನಾವು 2 ಟೊಮೆಟೊ ಮತ್ತು 1 ಈರುಳ್ಳಿನ ಸುಟ್ಕೋಬೇಕು ಒಲೆ ಮೇಲೆ. ಸೊ ಈ ಸಾಂಬಾರು ಮಾಡೋದಕ್ಕೆ ಫಸ್ಟಿಗೆ ನಾವು ಈ ಮಸಾಲೆ ಎಲ್ಲ ಹುರ್ಕೋಬೇಕಾಗುತ್ತೆ. ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ, ಸ್ವಲ್ಪ ಮೆಣಸು, ಮೆಂತ್ಯ ಕಾಳು ಒಂದು 5ರಿಂದ 6, ಸ್ವಲ್ಪ 1 ಸ್ಪೂನಷ್ಟು ಉದ್ದಿನಬೇಳೆ, ಇದೆಲ್ಲನೂ ನಾನು ಹಾಕಿಬಿಟ್ಟು ಚೆನ್ನಾಗಿ ಅದು ರೋಸ್ಟ್ ಆಗೋವರೆಗೂ ನಾವು ಹುರಿಯೋಣಂತೆ. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ನಾವು ಚೆನ್ನಾಗಿ ಹುರ್ಕೊಳ್ಳೋಣ. ಸೊ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಏನೇನು ತೊಗೊಳೋದು ಅಂತ ಹೇಳ್ತೀನಿ. ಇವಾಗಿನ ನಾವು ಹುರ್ಕೊಂಡ್ವಲ್ಲ ಆ ಎಲ್ಲ ಮಸಾಲಾಸ್ನ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ 3 ಗಾರ್ಲಿಕ್, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಕಾಯಿ ತೊಗೊಂಡಿದ್ದೀನಿ ಇಲ್ಲಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಅದಾದಮೇಲೆ ಸುಟ್ಕೊಂಡಿದ್ವಲ್ಲ ಇದು ಅದರದ್ದು ಸಿಪ್ಪೆ ತೆಗೆಯೋಣಂತೆ. ಟೊಮೆಟೊ ಸಿಪ್ಪೆ ತೆಗೆದುಬಿಟ್ಟು ನಾವು ಅದನ್ನು ಆ್ಯಡ್ ಮಾಡೋಣ. ನಾನು 2 ಟೊಮೆಟೊ ತೊಗೊಂಡಿದ್ದೀನಿ, 2 ಟೊಮೆಟೊನೂ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹಾಕ್ತಾಯಿದ್ದೀನಿ. ಸೊ ಇವಾಗ ಇದು ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ. ಆ ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ಲೇವರ್ ಬಂದಿರುತ್ತೆ ಇದರೊಳಗಡೆ ಸುಟ್ಟಿರೋದ್ರಿಂದ. ಹಾಗೆ ನಮ್ಮ ಮೈಕ್ರೋಗ್ರೀನ್ಸ್ ಇದನ್ನು ಆ್ಯಕ್ಚುಲಾಗಿ ಫ್ರೆಶ್ ಆಗೇ ತಿನ್ಬೋದು, ಬಟ್ ನಾನಿಲ್ಲಿ ಅಡುಗೆಗೆ ಹಾಕ್ತಾಯಿದ್ದೀನಿ. ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಇಲ್ಲೊಂದು ನಾನು ಸಾಂಬಾರು ಮಾಡೋದಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದರೊಳಗಡೆ ಸ್ವಲ್ಪ ಸಾಸಿವೆ, ಈರುಳ್ಳಿ, ಆದಮೇಲೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದರೊಳಗಡೆ ನಾನು ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಇದರೊಳಗಡೆ ನಾನು ಇಲ್ಲಿ ತೊಗರಿಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ನೀರು ಹಾಕಿಬಿಟ್ಟು ಆ ತೊಗರಿಬೇಳೆನ ನಾನು ಇದರೊಳಗಡೆ ಆ್ಯಡ್ ಮಾಡ್ತೀನಿ. ಕುದೀಲಿ ಚೆನ್ನಾಗೆ. ಇದು ಕುದೀತಾ ಇದೆ. ಈ ಟೈಮ್ನಲ್ಲಿ ನಾವು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ಇದರೊಳಗಡೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆದಮೇಲೆ ಮತ್ತೆ ಬಾಯ್ಲಿಗೆ ಬಿಡೋಣಂತೆ. ಒಂದು 5 ಮಿನಿಟ್ಸ್ ಆದಮೇಲೆ ಈ ಸಾಂಬಾರು ರೆಡಿ ಆಗುತ್ತೆ. ರಸಮ್, ಸಾಂಬಾರು, ಸಾರು ಏನಾದರೂ ಕರಿಬೋದು ಇದಕ್ಕೆ. ಸಾರು ಇಲ್ಲ ಅಂದರೆ ಸಾಂಬಾರು ಅಂತ ಅನ್ಬೋದು. ಇದು ಕುದೀಲಿ. ಸೊ ಕ್ವಾಂಟಿಟಿ ಬಂದು ನಾನು ಅನ್ನ ಇಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಮೇ ಬಿ ಅರ್ಧ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ನಾನು ಇದು 2 ವೆರೈಟೀಸ್ ಆಫ್ ಚಟ್ನಿ ಪುಡಿ ತೊಗೊಳ್ತಾ ಇದ್ದೀನಿ. ಒಂದು ಶೇಂಗಾ ಚಟ್ನಿ ಪುಡಿ, ಇನ್ನೂ ಒಂದು ಗುರಳ್ ಚಟ್ನಿ ಪುಡಿ ಸ್ವಲ್ಪ. ಆ್ಯಂಡ್ ಇವಾಗ ನಾವು ಮಾಡಿರೋ ಅಂಥ ಸಾಂಬಾರು ಏನಿದೆ ಅಲ್ಲ, ಅದು ಆಲ್ಮೋಸ್ಟ್ ಲೈಕ್ 1 ಫುಲ್ ಕಪ್ ತೊಗೊಳ್ತೀನಿ. ಅಷ್ಟು ಬೇಕಾಗಿಲ್ಲ ನನಗೆ, ಬಟ್ ಸ್ಟಿಲ್ ಅದನ್ನು ಫುಲ್ ಖಾಲಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಈ ಸಾಂಬಾರು ಒಳಗಡೆ ಅಥವಾ ಸಾರೊಳಗಡೆ ಏನೂ ಓಳೆಲ್ಲ ಇಲ್ಲ, ವೆಜಿಟೇಬಲ್ಸ್ ಏನೂ ಇಲ್ಲ. ಇವತ್ತೊಂಥರ ಲೈಕ್ ಸಿಂಪಲ್ ಲಂಚ್ ಅಂತಲೇ ಹೇಳ್ಬೋದು. ಮೊಸರು ಅಷ್ಟೇ. ಸಮ್ಟೈಮ್ ಮಜ್ಜಿಗೆ ಇದ್ದರೆ 1 ಲೋಟ ತೊಗೊಳ್ತೀನಿ ಮಜ್ಜಿಗೆ.
ಈಗ ಮೊಸರು ಇರೋದ್ರಿಂದ ಮೇ ಬಿ ಲೈಕ್ ಹಾಫ್ ಕಪ್ ಮೊಸರು ಅಂದ್ಕೊಳ್ಳೋಣ. ಹಾಫ್ ಕಪ್ ಮೊಸರು ತೊಗೊಂಡಿದ್ದೀನಿ. ಇಷ್ಟು ನನ್ನ ಲಂಚ್ ಇಷ್ಟಿರುತ್ತೆ. ಆದಷ್ಟು ಟ್ರೈ ಮಾಡ್ತೀನಿ ಎಕ್ಸ್ಟ್ರಾ ತೊಗೊಳ್ಬಾರ್ದು ಅಂತ. ಇವತ್ತು ಇಷ್ಟೇ ತಿಂತಾ ಇರೋದು, ಇಲ್ಲಾಂದರೆ ಸ್ವಲ್ಪ ಕೋಸಂಬರಿ ಎಲ್ಲ ಮಾಡ್ತಾಯಿದ್ದೆ, ವೆಜಿಟೇಬಲ್ಸ್ ಇರ್ತಾಯಿತ್ತು ಎಲ್ಲ. ಬಟ್ ಇವತ್ತಿಂದು ಇಷ್ಟೇ. ಬಟ್ ಡೈಲಿ ಎವ್ರಿ ಡೇ ಇಟ್ಸ್ ಅ ಡಿಫ್ರೆಂಟ್ ಲಂಚ್ ಅಥವಾ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ. ನಾನಿಲ್ಲಿ ಯೂಸ್ ಮಾಡಿರೋವಂಥ ಚಟ್ನಿ ಪುಡಿ ಈ ಫ್ಲೋರಾ ಫುಡ್ಸ್ ಅಂತ ಅಂದ್ಬಿಟ್ಟು ಅವರ ಚಟ್ನಿ ಪುಡಿ ಇದೆ. ಗುರೆಳ್ ಪೌಡರ್ ಮತ್ತು ಶೇಂಗಾ ಚಟ್ನಿ ಪುಡಿ ಇದೆ. ತುಂಬ ಚೆನ್ನಾಗಿದೆ, ನೀವು ಬೇಕಾದ್ರೆ ಆರ್ಡರ್ ಮಾಡ್ಬೋದು. ಬೇಕಾದ್ರೆ ಅವ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಧಾರವಾಡ ಅವ್ರದ್ದು ಲೈಕ್ ಟ್ರೆಡಿಷ್ನಲ್ ವೇನಲ್ಲಿ ಮಾಡ್ತಾರಲ್ಲ ಆ ಥರ. ಸೊ ಅವರ ಚಟ್ನಿ ಪುಡಿ ಮತ್ತು ನಾವು ಇದು ತರಿಸಿದ್ವಿ ಧಾರವಾಡ ಪೇಡ. ಅದನ್ನು ತುಂಬ ಚೆನ್ನಾಗಿತ್ತು. ಧಾರವಾಡ ಪೇಡನೂ ತುಂಬ ಲೈಕ್ ನಾನು ಫಸ್ಟ್ ಟೈಮ್ ಧಾರವಾಡಿನ ಅಥೆಂಟಿಕ್ ಟ್ರೆಡಿಷ್ನಲ್ ಧಾರವಾಡ ಪೇಡ ತಿಂದಿದ್ದು ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ. ಇಲ್ಲಿವರೆಗೂ ಬೆಂಗಳೂರಲ್ಲಿ ಮಾಡಿದ್ದು, ನಮ್ಮೂರಲ್ಲಿ ಮಾಡಿರೋ ಅಂಥ ಧಾರವಾಡ ಪೇಡ ತಿಂದಿದೆ. ಇದು ನನ್ನ ಫಸ್ಟ್ ಟೈಮ್. ಸೊ ಟ್ರೈ ಮಾಡಿ ನೋಡಿ. ಡೀಟೇಲ್ಸ್ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ಸಿಂಬಾ ಆಲ್ಮೋಸ್ಟ್ ಲೈಕ್ ಸ್ಟೆಪ್ಸ್ ಹತ್ತೋದು ಇಳಿಯೋದು ಕಲ್ತಿದ್ದಾನೆ. 1 ಮೈಲ್ ಸ್ಟೋನ್ನ ರೀಚ್ ಆಗಿದ್ದಾನೆ ಇವಾಗ. ವೆರಿ ಅಟೆನ್ಷನ್ ಸೀಕರ್. ಯಾವಾಗಲೂ ಅಟೆನ್ಷನ್ ಸೀಕ್ ಮಾಡ್ತಾ ಇರ್ತಾನೆ. ಅವನ ಜೊತೆಗೆ ಯಾರಾದರೂ ಇರಬೇಕು ಅವನು ಎದ್ದಿದ್ದಾಗ. ಇಲ್ಲ ಅಂತ ಅಂದರೆ ಮಿಯಾವ್ 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 ಅಂತ ಹೇಳ್ತಾ ಇರ್ತಾನೆ ಯಾವಾಗ್ಲೂ. ಸೊ ಎನಿವೇ ಈ ಥರ ನಮ್ಮದು ಡೇ ಪಾಸ್ ಆಗ್ತಾ ಇದೆ. ಅವನು ಎದ್ದಿದ್ರೆ ಅವನ ಜೊತೆ ಅವ್ನು ಮಲ್ಕೊಂಡಿದ್ದಾಗ ನಮ್ಮ ಕೆಲಸ ನಡೀತಾ ಇದೆ. ಓಕೆ, ರಾತ್ರಿಗೆ ನಾನು ಉಪ್ಪಿಟ್ಟು ತಿಂತಾ ಇರೋದು. ನಾನು ಈರುಳ್ಳಿ, ಟೊಮೆಟೊ ಮತ್ತು ಬಟಾಣಿ ಹಾಕಿ ಮಾಡಿರೋವಂಥ ಉಪ್ಪಿಟ್ಟಿದ್ದು. ಅದ್ರ ಜೊತೆಗೆ ಒಂದು ಎಗ್ ಆಮ್ಲೆಟ್. ಅರೌಂಡ್ 7:30 ಹಂಗೆ ತಿಂತೀನಿ. ಬಟ್ ಜಲ್ದಿ ಮಾಡಿ ಇಡ್ತಾ ಇದ್ದೀನಿ, ಅರೌಂಡ್ 5:30 ಹಂಗೆ. ಬಿಕಾಸ್ ನಾನು ಶ್ಲೋಕಿಗೆ ಓದೋಕ್ಕೆ ಅವ್ನು ಶುರು ಮಾಡಿದ್ರೆ ಮತ್ತು ನಾನು ಎದ್ದು ಹೋಗ್ಬಿಟ್ಟು ಮಾಡ್ತಾ ಕೂರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಸೊ ಅರೌಂಡ್ 5:30ಗೆ ಮಾಡಿ ಇಟ್ಟರೆ ಹಾಟ್ ಬಾಕ್ಸ್ನಲ್ಲಿ ಬಿಸಿಯಾಗೇ ಇರುತ್ತೆ. ಇಲ್ಲ ಮೈಕ್ರೋವೇವ್ನಲ್ಲಿ ಬಿಸಿ ಮಾಡ್ಕೊಂಡು ತಿನ್ಬೋದು. ಸೊ ಮಧ್ಯಾಹ್ನದ ಸಾಂಬಾರು ಒಂದು ಸ್ವಲ್ಪ ಉಳ್ಕೊಂಡಿದೆ. ನಾನು ಮೇಡಿಗೆ ಬರೋಕ್ಕೆ ಹೇಳಿದ್ದೀನಿ, ಅವಳಿಗೆ ಕೊಟ್ಬಿಡ್ತೀನಿ. ಅವಳು ಸೊ ನೈಟ್ ಏನು ಮಾಡೋದೇ ಬೇಕಾಗಿಲ್ಲ. ಅವ್ರ ಗಂಡ ಹೆಂಡತಿ ಒಂದು ಮಗು ಇದೆ. ಇಲ್ಲೇ ತುಂಬ ಹತ್ತಿರ ವಾಕಬಲ್ ಡಿಸ್ಟೆನ್ಸ್ನಲ್ಲಿ ಇರ್ತಾರೆ ಅವರು. ಆ್ಯಂಡ್ ಹಾಲು ಕಾಯಿಸ್ತಾ ಇದ್ದೀನಿ ಇವಾಗ ಕಾಫಿ ಟೀ ಎಲ್ಲ ಮಾಡೋದಕ್ಕೆ ಶ್ಲೋಕಿಗೆ ಎಲ್ಲರಿಗೂ. ಸೊ ಇದು ನನ್ನ ಡಿನ್ನರ್ ಆಗಿರುತ್ತೆ. 1 ಆಮ್ಲೆಟ್, 2 ಚಟ್ನಿ ಪುಡಿ ವೆರೈಟೀಸ್, ಅದಾದಮೇಲೆ ಸ್ವಲ್ಪ ಉಪ್ಪಿಟ್ಟು. ನೋಡ್ತಾ ಇರ್ಬೋದು ನನ್ನ ಕೈ ಎಷ್ಟಿದೆ ಎಷ್ಟು. ಸೊ ಅರೌಂಡ್ 7:30 ಒಳಗಡೆ ನಾನು ಇದನ್ನು ಮುಗಿಸ್ಬಿಡ್ತೀನಿ. ಆ್ಯಂಡ್ ನಾನು ಮಲ್ಗೋದು ಅರೌಂಡ್ 10:30 ಆಗುತ್ತೆ. ಸೊ ಮಧ್ಯದಲ್ಲೆಲ್ಲ ನಿಮಗೇನಾದರೂ ಹೊಟ್ಟೆ ಹಸಿಯೋದಿಲ್ಲ, ಹಸಿದ್ರೆ ಜಸ್ಟ್ ವಾಟರ್ ಕುಡೀರಿ ಅಷ್ಟೇ. 7:30ಗೆ ತಿಂದರೆ ಮೋಸ್ಟ್ ಪ್ರಾಬಬ್ಲಿ ಹಸಿಬಾರ್ದು. ಸೊ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೀಗಿತ್ತು ನಾನು ಏನೆಲ್ಲ ಕುಡಿದೆ, ಏನೆಲ್ಲ ತಿಂದೆ ಅನ್ನೋದು ಎಷ್ಟು ಕ್ವಾಂಟಿಟಿನಲ್ಲಿ ಅಂತ. ಮಧ್ಯ ನಾನು ಅರೌಂಡ್ 3 to 3.5 ಲೀಟರ್ಸ್ ಆಫ್ ನೀರು ಸಹ ಕುಡ್ತಿದ್ದೀನಿ. ಅದಕ್ಕಿಂತ ಜಾಸ್ತಿನೂ ಕುಡಿಯೋಕ್ಕೆ ಹೋಗಬೇಡಿ, ಬಿಕಾಸ್ ಜಾಸ್ತಿ ನೀರೂ ಒಳ್ಳೆಯದಲ್ಲ. ಟಾಕ್ಸಿನ್ಸ್ ಜೊತೆಗೆ ನ್ಯೂಟ್ರಿಯೆಂಟ್ಸೂ ಸಹ ಫ್ಲಶ್ ಔಟ್ ಮಾಡುತ್ತೆ. ಆವಾಗ ನೀವು ಎಷ್ಟೇ ಚೆನ್ನಾಗಿ ಏನೇ ತಿಂದ್ರೂ ವೇಸ್ಟ್ ಆಗೋಗುತ್ತೆ. ಸೊ 3.5 ಫಾರ್ ಆ್ಯನ್ ಅಡಲ್ಟ್ ಬಾಡಿ ಇಟ್ಸ್ ಮೋರ್ ದೆನ್ ಎನಫ್. ಸೊ ಹೀಗಿತ್ತು. ಈ ಥರ ವ್ಲಾಗ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಡೆಫಿನೆಟ್ಲಿ ಮಾಡ್ತೀನಿ. ಆ್ಯಂಡ್ ಈ ಒಂದು ವ್ಯೂಸ್ ಕಡಿಮೆ ಬಂದರೂ ನಾನು ಏನೋ ಒಂದು ಹೆಲ್ಪ್ ಆಗುತ್ತೆ ಜನರಿಗೆ ಅಂತ ಅಂದ್ಬಿಟ್ಟೆ ನಾನು ಈ ಥರ ಮಾಡಿರೋದು. ಐ ನೋ ಡೆಫಿನೆಟ್ಲಿ ಇದಕ್ಕೆ ವ್ಯೂಸ್ ಬರಲ್ಲ ಅಂತ, ಬಟ್ ಸ್ಟಿಲ್ ನಿಮ್ಮೆಲ್ಲರಿಗೂ ಕೇಳಿದ್ದೀರಾ, ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ವಿಷಯಕ್ಕೆ ನಾನು ಈ ವ್ಲಾಗ್ನ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಮೆಂಟ್ಸ್ನಲ್ಲಿ ಹಾಕಿ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ಅಂದರೆ, ಆ್ಯಂಡ್ ಈ ಥರ ವ್ಲಾಗ್ಸ್ ಬೇಕು ಅಂತ ಅಂದರು ಕಮೆಂಟ್ಸ್ನಲ್ಲಿ ಹಾಕಿ. ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ಮೀಟ್ ಮಾಡೋಣಂತೆ. ಅಲ್ಲಿವರೆಗೂ ಬೈ ಬಾಯ್. ತುಪ್ಪ ತೊಗೊಂಡಿದ್ದೀನಿ.